ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು UAE ಮತ್ತು ಫ್ರಾನ್ಸ್ ನಡುವಿನ ಬೃಹತ್ ರಾಫೆಲ್ F5 ಡೀಲ್ ಯಾಕೆ ರದ್ದಾಯಿತು ಮತ್ತು ಬೆಳವಣಿಗೆಯಿಂದ ಭಾರತದ ಮೇಲೆ, ಅದರಲ್ಲೂ ವಿಶೇಷವಾಗಿ ಭಾರತ ಮಾಡಿಕೊಳ್ಳುತ್ತಿರುವ 114 ರಾಫೆಲ್ ಯುದ್ಧ ವಿಮಾನಗಳ ಮೆಗಾ ಡೀಲ್ ಮೇಲೆ ಏನು ಪ್ರಭಾವ ಬೀರಲಿದೆ ಅನ್ನೋದರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ತಿಳಿಯಲಿದ್ದೇವೆ. ಈ ಫ್ರಾನ್ಸ್ನ ಬಲೆಗೆ ಬೀಳುವುದರಿಂದ UAE ಹೇಗೆ ಪಾರಾಯಿತು ಮತ್ತು ಭಾರತ ಈಗ ಯಾವ ಹೆಜ್ಜೆ ಇಡಬೇಕು? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಒಮ್ಮೆ ಊಹಿಸಿಕೊಳ್ಳಿ, ನಿಮ್ಮ ತಲೆಯ ಮೇಲೆ ಯುದ್ಧದ ಕಾರ್ಮೋಡಗಳು ಕವಿಯುತ್ತಿವೆ. ಯುದ್ಧ ಯಾವಾಗ ಬೇಕಾದರೂ ಶುರುವಾಗಬಹುದು. ಶತ್ರುಗಳು ನಿಮ್ಮ ಮನೆಗೆ ನುಗ್ಗಲು ಯತ್ನಿಸುತ್ತಿದ್ದಾರೆ. ಡ್ರೋನ್, ಕ್ಷಿಪಣಿಗಳು, ಬಾಂಬ್ ಸೇರಿದಂತೆ ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳಿಂದ ನಿಮ್ಮ ಮೇಲೆ ದಾಳಿ ಆಗ್ತಾ ಇದೆ. ಸೊ ನಿಮಗೆ ಈ ಸಮಯದಲ್ಲಿ ರಾಫೆಲ್ನಂತಹ ಶಕ್ತಿಶಾಲಿ ಯುದ್ಧ ವಿಮಾನದ ಅತಿ ದೊಡ್ಡ ಅವಶ್ಯಕತೆ ಇದೆ. ಆದರೆ ಸರಿಯಾಗಿ ಇದೇ ಹೊತ್ತಿನಲ್ಲಿ ನೀವು ಆ ರಾಫೆಲ್ನ ಅತಿ ದೊಡ್ಡ ಡೀಲನ್ನು ಕ್ಯಾನ್ಸಲ್ ಮಾಡಿಬಿಡ್ತೀರಾ. ಇದರ ಅರ್ಥವೇನು? ಇಲ್ಲಿ ಈ ಡೀಲಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ. ಹೌದು ಗೆಳೆಯರೆ, ಇದೇ ಕಾರಣಕ್ಕಾಗಿ ಇವತ್ತಿಗೆ ಭಾರತದಲ್ಲೂ ರಾಫೆಲ್ ಡೀಲ್ ಬಗ್ಗೆ ಹಲವು ಪ್ರಶ್ನೆಗಳು ಹೇಳ್ತಾ ಇವೆ. ಸಣ್ಣ ಸಣ್ಣ ದೇಶಗಳು ಫ್ರಾನ್ಸ್ನ ಮುಂದೆ ಎದೆ ಸೆಟ್ಟಿಸಿ ನಿಂತು ಕಠಿಣ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ನಾವು ಏನ್ ಮಾಡ್ತಾ ಇದ್ದೇವೆ? ನಾವು ಕೂಡ ರಿಸ್ಕ್ ತೆಗೆದುಕೊಂಡು ಈ ಡೀಲನ್ನು ರದ್ದುಗೊಳಿಸಬೇಕೆ? ಗೆಳೆಯರೆ, ಅದು ಏನೇ ಇರಲಿ, ಇಡೀ ಪ್ರಕರಣವನ್ನ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ತೇನೆ. ಆನಂತರ ಭಾರತ ಏನ್ ಮಾಡಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿ. ಹಾಗೇನೆ ಗೆಳೆಯರೆ, ನಿಮ್ಮ ಅಭಿಪ್ರಾಯವನ್ನ ಯಾವತ್ತಿಗೂ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಯಾಕಂದ್ರೆ ನಿಮ್ಮಂತಹ ಸಾಮಾನ್ಯ ಜನರ ಅಭಿಪ್ರಾಯಗಳು ಮೇಲ್ಮಟ್ಟದವರೆಗೂ ತಲುಪುತ್ತಾವೆ. ಇದರಿಂದ ದೇಶದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಮತ್ತು ಅಂತಿಮವಾಗಿ ಜನರ ಆಶಯದಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತದೆ. ಹಾಗೂ ಇದಕ್ಕೆ ಇತಿಹಾಸದಲ್ಲಿ ಹಲವು ಉದಾಹರಣೆಗಳು ಕೂಡ ಇವೆ. ಜನರ ವಿರೋಧ ಮತ್ತು ಒತ್ತಡದಿಂದಾಗಿ ಎಷ್ಟೋ ಡಿಫೆನ್ಸ್ ಡೀಲ್ಗಳನ್ನ ಸರ್ಕಾರಗಳು ನಿಲ್ಲಿಸಬೇಕಾಗಿ ಬಂದಿದೆ. ಹಾಗಾಗಿ ಗೆಳೆಯರೆ, ಈ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ. ಆದರೆ ಅಭಿಪ್ರಾಯ ಪಡುವ ಮುನ್ನ ಅಸಲಿಗೆ ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಿ. ಅಸಲಿಗೆ UAE ಮತ್ತು ಫ್ರಾನ್ಸ್ ನಡುವೆ ನಡೆದಿದ್ದೇನು? ಸೊ ನೋಡಿ ಗೆಳೆಯರೆ, ಭಾರತದಂತೆಯೇ ಅರಬ್ ದೇಶವಾದ UAE ಕೂಡ ಫ್ರಾನ್ಸ್ ಜೊತೆ ರಾಫೆಲ್ ಡೀಲ್ ಸೈನ್ ಮಾಡಿತ್ತು. ಆದರೆ ರಾಫೆಲ್ ಖರೀದಿಸುವಾಗ UAE ಒಂದು ಷರತ್ತನ್ನು ಹಾಕಿತ್ತು. ಅದು ಏನಂದ್ರೆ, ಸದ್ಯಕ್ಕೆ ನೀವು ಮಾರಾಟ ಮಾಡ್ತಾ ಇರುವ ರಾಫೆಲ್ F3 ಮತ್ತು F4 ವೇರಿಯಂಟ್ ಅನ್ನ ನಾವು ಖರೀದಿಸುತ್ತೇವೆ, ಆದರೆ ನಮಗೆ ಭವಿಷ್ಯದ F5 ವೇರಿಯಂಟ್ ಕೂಡ ಬೇಕು ಅಂತ ಹೇಳಿತ್ತು. ಅಸಲಿಗೆ ಈಗ ಭಾರತದ ಹತ್ತಿರ ಇರುವ ರಾಫೆಲ್ ಅಡ್ವಾನ್ಸ್ಡ್ ಮತ್ತು ಅಪ್ಗ್ರೇಡೆಡ್ ವರ್ಷನ್ ಈ ರಾಫೆಲ್ F5. ಹಾಗೂ ಇದು ಈಗಿನ ರಾಫೆಲ್ಗಿಂತ ಎಷ್ಟೋ ಪಟ್ಟು ಹೆಚ್ಚು ಶಕ್ತಿಶಾಲಿ. ಗೆಳೆಯರೆ, ಇದರ ತಾಕತ್ತು ಎಷ್ಟಿದೆ ಅಂದ್ರೆ, ಒಂದು ರಾಫೆಲ್ F5 ಹಾರಾಟ ನಡೆಸುವಾಗ ಅದರ ಜೊತೆಯಲ್ಲಿ 4 ರಿಂದ 5 ಸ್ಟೆಲ್ತ್ ಡ್ರೋನ್ಗಳು ಹಾರಾಡ್ತವೆ. ಹಾಗೂ ಆ ಎಲ್ಲಾ ಡ್ರೋನ್ಗಳನ್ನ ರಾಫೆಲ್ ಒಳಗೆ ಕುಳಿತ ಒಬ್ಬನೇ ಪೈಲಟ್ ಕಂಟ್ರೋಲ್ ಮಾಡಬಲ್ಲ. ಅಂದ್ರೆ ಆಕಾಶದಲ್ಲಿ ಇದೊಂದು ವಿಮಾನವಲ್ಲ, ಬದಲಾಗಿ ಹಾರಾಡುವ ಒಂದು ಭಾರಿ ಸೇನಾಪಡೆಯೇ ಆಗಿರ್ತದೆ. ಹಾಗಾಗಿ ಇದು ಅಷ್ಟು ಅಪಾಯಕಾರಿಯಾದ ಕಾರಣ ಈ UAEಗೆ ಈ ವಿಮಾನ ಬೇಕಾಗಿತ್ತು. ಹಾಗಾಗಿ UAE, ನೀವು ರಾಫೆಲ್ F5 ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದಿರಲ್ಲ, ಆ ಪ್ರೋಗ್ರಾಮ್ನಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿ, ನಾವು ನಿಮಗೆ ಹಣ ಕೊಡ್ತೇವೆ, ಬದಲಿಗೆ ನಮಗೆ ಈ ಯುದ್ಧ ವಿಮಾನ ಕೊಡಿ ಅಂತ ಫ್ರಾನ್ಸ್ಗೆ ಕೇಳಿತ್ತು. ಹಾಗೂ ಫ್ರಾನ್ಸ್ ಕೂಡ ಇದಕ್ಕೆ ಒಪ್ಪಿತ್ತು. ಆದರೆ ಫ್ರಾನ್ಸ್ನ ಅಸಲಿ ಆಟ ಶುರುವಾಗಿದ್ದೇ ಇಲ್ಲಿ. ಯಾಕಂದ್ರೆ ಗೆಳೆಯರೆ, UAE ಲೆಕ್ಕಾಚಾರ ಬೇರೆನೇ ಇತ್ತು. ಈ ರಾಫೆಲ್ F5ನ ರಿಸರ್ಚ್ಗಾಗಿ UAE ಬರೋಬ್ಬರಿ $3.5 ಬಿಲಿಯನ್, ಅಂದರೆ ಭಾರತೀಯ ರೂಪಾಯಿಗಳಲ್ಲಿ ಸುಮಾರು 35,000 ಕೋಟಿ ರೂಪಾಯಿ ಬಂಡವಾಳ ಹೂಡುವುದಕ್ಕಾಗಿ ಮುಂದಾಗಿತ್ತು. ಹಾಗೂ ಇಷ್ಟು ದೊಡ್ಡ ಮೊತ್ತವನ್ನು ಕೊಟ್ಟರು ಈ UAEಗೆ ಒಂದೇ ಒಂದು ವಿಮಾನ ಕೂಡ ಸಿಗ್ತಾ ಇರಲಿಲ್ಲ. ವಿಮಾನ ಖರೀದಿಸುವುದಕ್ಕಾಗಿ ಅವರು ಫ್ರಾನ್ಸ್ಗೆ ಮತ್ತೆ ಪ್ರತ್ಯೇಕವಾಗಿ $5 ಬಿಲಿಯನ್ ಕೊಡಬೇಕಿತ್ತು. ಹಾಗೂ ಈ $3.5 ಬಿಲಿಯನ್ ಕೇವಲ F5ನ ಅಭಿವೃದ್ಧಿಗಾಗಿ ನೀಡುವ ಇನ್ವೆಸ್ಟ್ಮೆಂಟ್ ಆಗಿತ್ತು. ಸೊ ಹಾಗಾಗಿ ಇಲ್ಲಿ UAE ಒಂದು ಡಿಮಾಂಡ್ ಅನ್ನ ಇಟ್ಟಿತ್ತು. ನಾವಿಷ್ಟು ದೊಡ್ಡ ಮೊತ್ತವನ್ನು ಇನ್ವೆಸ್ಟ್ ಮಾಡ್ತಾ ಇರುವುದರಿಂದ ನಮಗೆ ಇದರ ತಂತ್ರಜ್ಞಾನ ಬೇಕೇ ಬೇಕು ಅಂತ ಹೇಳಿತ್ತು. ಹಾಗೇನೆ ಇಲ್ಲಿ UAE ಕೇಳಿದ್ದು ಏನೇನು ಗೊತ್ತಾ? ಮೊದಲನೇದಾಗಿ ಯುದ್ಧ ವಿಮಾನದ ಪ್ರಮುಖ ತಂತ್ರಜ್ಞಾನವಾದ ಬ್ಲ್ಯಾಕ್ ಬಾಕ್ಸ್ ತಂತ್ರಜ್ಞಾನ. ಎರಡನೇದಾಗಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ IP ರೈಟ್ಸ್, ಅಂದರೆ ಈ ವಿಮಾನಕ್ಕಾಗಿ ಹೊಸದಾಗಿ ಕಂಡುಹಿಡಿಯುವ ತಂತ್ರಜ್ಞಾನದ ಒಡೆತನ. ಇದರಿಂದ ಭವಿಷ್ಯದಲ್ಲಿ UAE ಅದನ್ನು ಬೇರೆಯವರಿಗೆ ಮಾರಿ ತನ್ನ ಇನ್ವೆಸ್ಟ್ಮೆಂಟ್ ವಾಪಸ್ ಪಡೆಯಬಹುದಿತ್ತು. ಹಾಗೆಯೇ ಮೂರನೇದಾಗಿ ಇದರ ಜೊತೆಗೆ ಸೀಟ್ ಇಜೆಕ್ಷನ್ ಸಿಸ್ಟಮ್ ಮತ್ತು ಲ್ಯಾಂಡಿಂಗ್ ಗೇರ್ನಂತಹ ಸಾಮಾನ್ಯ ತಂತ್ರಜ್ಞಾನಗಳ ಮಾಹಿತಿಯನ್ನ ಕೇಳಿತ್ತು. ಆದರೆ ಇಲ್ಲಿ ಫ್ರಾನ್ಸ್ ಇದಕ್ಕೆ ಕಡ್ಡಿ ಮುರಿದಂತೆ ಇಲ್ಲ ಅಂತ ಹೇಳಿಬಿಟ್ಟಿದೆ. ನಾವು ನಿಮಗೆ ಯಾವುದೇ ತಂತ್ರಜ್ಞಾನ ಕೊಡುವುದಿಲ್ಲ, ಕೇವಲ ಯುದ್ಧ ವಿಮಾನವನ್ನು ಮಾತ್ರ ಮಾರುತ್ತೇವೆ ಅಂತ ಫ್ರಾನ್ಸ್ ಹೇಳಿತ್ತು. ಹಾಗೆಯೇ ಇದಕ್ಕೆ UAE ತಿರುಗೇಟು ನೀಡುತ್ತಾ, ಬರೀ ವಿಮಾನವೇ ಬೇಕಾಗಿದ್ರೆ ನಾವು ನೇರವಾಗಿ ಹಣ ಕೊಟ್ಟು ಖರೀದಿಸುತ್ತಿದ್ದೆವು. ಮೊದಲು ರಿಸರ್ಚ್ಗೆ ಅಂತ $3.5 ಬಿಲಿಯನ್ ಕೇಳ್ತೀರಾ, ಆಮೇಲೆ ವಿಮಾನಕ್ಕೆ ಅಂತ $5 ಬಿಲಿಯನ್ ಕೇಳ್ತೀರಾ. ಇದರಲ್ಲಿ ನಮಗೆ ಲಾಭವೇನು?
ಇದು ನಮಗೆ $3.5 ಬಿಲಿಯನ್ ಶುದ್ಧ ನಷ್ಟ ಅಂತ ಹೇಳಿತ್ತು. ಈ ಕಾರಣಕ್ಕಾಗಿ UAE ದೃಢ ನಿರ್ಧಾರ ತೆಗೆದುಕೊಂಡು ನಾವು ನಿಮ್ಮ ಪ್ರೋಗ್ರಾಂನಲ್ಲೂ ಸೇರುವುದಿಲ್ಲ, ನಿಮ್ಮ ರಾಫೆಲ್ FI ಅನ್ನು ಕೂಡ ಖರೀದಿಸುವುದಿಲ್ಲ ಅಂತ ಈ ಡೀಲನ್ನು ರದ್ದು ಮಾಡಿತ್ತು. ಹಾಗೂ ಇದರಿಂದ ಫ್ರಾನ್ಸ್ಗೆ ಬರೋಬ್ಬರಿ 80-85 ಸಾವಿರ ಕೋಟಿ ರೂಪಾಯಿಗಳ ಭಾರಿ ನಷ್ಟವಾಗಿದೆ. ಹಾಗಾದರೆ ಇದು ಭಾರತಕ್ಕೇನು ಸಂಬಂಧ? ಗೆಳೆಯರೇ, ವರದಿಗಳ ಪ್ರಕಾರ UAE ಕೈಕೊಟ್ಟ ನಂತರ ಫ್ರಾನ್ಸ್ ಈಗ ಆ $3.5 ಬಿಲಿಯನ್ ಫಂಡ್ ಮಾಡುವುದಕ್ಕಾಗಿ ಬೇರೆ ಗಿರಾಕಿಯನ್ನು ಹುಡುಕ್ತಾ ಇದೆ. ಆ ಬಲೆಗೆ ಬೀಳಿಸುವುದಕ್ಕಾಗಿ ಅವರು ಖಂಡಿತವಾಗಿಯೂ ಭಾರತವನ್ನು ಸಂಪರ್ಕ ಮಾಡಲಿದ್ದಾರೆ. ಹಾಗೂ ಇವತ್ತಿಗೆ ಇಡೀ ಪ್ರಪಂಚ UAEಯನ್ನು ಹೊಗಳ್ತಾ ಇದೆ. ಯಾಕಂದ್ರೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತಿರುವ ಈ ಸಮಯದಲ್ಲಿ UAEಗೆ ಶಸ್ತ್ರಾಸ್ತ್ರಗಳ ತೀವ್ರ ಅಗತ್ಯವಿದೆ. ಹಾಗೂ ಇದನ್ನು ಬಳಸಿಕೊಂಡು ಈ ಫ್ರಾನ್ಸ್ UAEಯಿಂದ ಲಾಭ ಮಾಡಿಕೊಳ್ಳಲು ನೋಡಿತು. ಆದರೆ ಇಲ್ಲಿ UAE ಇಂತಹ ಸಂಕಷ್ಟದ ಸಮಯದಲ್ಲೂ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟು ಫ್ರಾನ್ಸ್ನ ಬಲೆಗೆ ಬೀಳಲಿಲ್ಲ. ಹಾಗಾಗಿ ಈಗ ಭಾರತವು ಕೂಡ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳಬೇಕಿದೆ. ನಾವು ಫ್ರಾನ್ಸ್ ಜೊತೆ 114 ರಾಫೆಲ್ ಯುದ್ಧ ವಿಮಾನಗಳಿಗಾಗಿ ಅತಿ ದುಬಾರಿ ಡೀಲ್ ಮಾಡ್ತಾ ಇದ್ದೇವೆ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ ಯುದ್ಧ ವಿಮಾನಗಳ ಕೊರತೆ ಇದೆ. ಪಾಕಿಸ್ತಾನ ಯಾವ ಕ್ಷಣದಲ್ಲಾದರೂ ದಾಳಿ ಮಾಡಬಹುದು ಅನ್ನೋ ಭಯವನ್ನ ಈ ಫ್ರಾನ್ಸ್ ನಮಗೆ ತೋರಿಸುತ್ತಿದೆ. ಸೊ ಈಗಲೇ ಖರೀದಿಸಿ, ಇಲ್ದಿದ್ರೆ ಬೇರೆ ದೇಶಗಳು ಕ್ಯೂನಲ್ಲಿವೆ, ನಿಮಗೆ ವಿಮಾನ ಸಿಗುವುದು 2030 ನಂತರ ಅಂತ ಬೆದರಿಸುತ್ತಿದೆ. ಗೆಳೆಯರೆ, UAEಯನ್ನು ಯಾವ ಟ್ರ್ಯಾಪ್ಗೆ ಕೆಡುವಲು ಈ ಫ್ರಾನ್ಸ್ ನೋಡ್ತಾ ಇತ್ತೋ ಅದೇ ಬಲೆಯನ್ನ ಭಾರತಕ್ಕೂ ಕೂಡ ಬೀಸಲಾಗ್ತಾ ಇದೆ. ಹಾಗಾದ್ರೆ ನಮ್ಮ ಹತ್ತಿರ ಬೇರೆ ಆಯ್ಕೆಗಳಿಲ್ಲವೇ? ಖಂಡಿತ ಇವೆ. ನಾವು ರಷ್ಯಾದ ಸುಖೋಯ್ Su-57 ಖರೀದಿಸಬಹುದು. ಇದು ರಾಫೆಲ್ಗಿಂತ ಎಷ್ಟೋ ಪಾಲು ಅತ್ಯುತ್ತಮ ಸ್ಟೆಲ್ತ್ ತಂತ್ರಜ್ಞಾನ ಹೊಂದಿದೆ. ಹಾಗೂ ರಷ್ಯಾದ ಸುಖೋಯ್ Su-35 ಕೂಡ ಒಂದು ಅದ್ಭುತವಾದ ಏರ್ಕ್ರಾಫ್ಟ್. ಜೊತೆಗೆ ಯುರೋಪ್ನ ಯೂರೋಫೈಟರ್ ಟೈಫೂನ್ ನಂತಹ ಅತ್ಯುತ್ತಮ ಆಯ್ಕೆಯೂ ಕೂಡ ನಮ್ಮ ಮುಂದಿದೆ. ಆದರೆ ಸದ್ಯಕ್ಕೆ ಭಾರತದ ಕಡೆಯಿಂದ ಇಂತಹ ಯಾವುದೇ ಪ್ರಯತ್ನಗಳು ಕಾಣಿಸ್ತಾ ಇಲ್ಲ. ನಮಗೆ ರಾಫೆಲ್ ಮಾತ್ರವೇ ಏಕೈಕ ಆಯ್ಕೆ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ. ಆದರೆ ನಿಜವಾದ ಆತಂಕ ಇರುವುದು 114 ರಾಫೆಲ್ಗಳದಲ್ಲ. UAEಯನ್ನು ರಿಪ್ಲೇಸ್ ಮಾಡಿ FIನ $3.5 ಬಿಲಿಯನ್ ಟ್ರ್ಯಾಪ್ಗೆ ಫ್ರಾನ್ಸ್ ಭಾರತವನ್ನ ಸಿಲುಕಿಸುತ್ತದ ಅನ್ನೋದೇ ಈಗಿನ ದೊಡ್ಡ ಭಯ. ಹೀಗಾಗಿ UAE ನಿರ್ಧಾರದ ನಂತರ ಭಾರತದಲ್ಲೂ ರಾಫೆಲ್ ಡೀಲ್ನ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಹಾಗೂ ಈ ಪರಿಸ್ಥಿತಿಯ ಲಾಭವನ್ನು ಕೂಡ ನಾವು ಪಡೆಯಬಹುದು. UAE ಡೀಲ್ನಿಂದ ಹೊರ ಬಂದಿದ್ದೆ, ನಿಮ್ಮ ಗಿರಾಕಿಗಳು ಕಡಿಮೆ ಆಗ್ತಾ ಇದ್ದಾರೆ, ಹಾಗಾಗಿ ರಾಫೆಲ್ ಬೆಲೆಯನ್ನು ಕಡಿಮೆ ಮಾಡಿ ಅಂತ ನಾವು ಫ್ರಾನ್ಸ್ಗೆ ಡಿಮ್ಯಾಂಡ್ ಮಾಡಬಹುದು. ಆದರೆ ಭಾರತ ಈ ರೀತಿ ಮಾಡುತ್ತದೆಯಾ? ಕಾಲವೇ ಉತ್ತರಿಸಬೇಕು. ಸೊ ಗೆಳೆಯರೆ, ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದಂತೆ ನಿಮ್ಮ ಒಪಿನಿಯನ್ ತುಂಬ ಮ್ಯಾಟರ್ ಆಗ್ತದೆ. ಹಾಗಾಗಿ ಯಾವುದೇ ಪಕ್ಷಪಾತವಿಲ್ಲದೆ ರಾಫೆಲ್ ಡೀಲ್ ಬಗ್ಗೆ ಭಾರತದ ಮುಂದಿನ ನಡೆ ಏನಾಗಿರಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಡೀಟೇಲ್ ಆಗಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.